ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು ಕಾಳು, 1 ಚಕ್ಕೆ ಪೀಸು, 4 ಲವಂಗ, 5 ರಿಂದ 6 ಏಲಕ್ಕಿ, ಒಂದು ಸ್ವಲ್ಪನೇ ಜಾವಿತ್ರಿ, ಸ್ವಲ್ಪನೇ ಜಾಕಾಯಿ, 5 ರಿಂದ 6 ಕರಿಮೆಣಸು ಹಾಕಿದ್ದೀನಿ. ಇಷ್ಟು ಹಾಕೊಂಡು ಒಂದು ದೊಡ್ಡ ಏಲಕ್ಕಿ ತಗೊಂಡಿದ್ದೀನಿ. ದೊಡ್ಡ ಏಲಕ್ಕಿ ಬೀಜನ ತೆಗೆದು ಹಾಕಿ ಇಷ್ಟು ಮಸಾಲೆನ ಪೌಡ್ರ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೈಸಾಗಿ ಪೌಡ್ರ್ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದ್ಬಿಡಿ. ನಂತರ 1 kg ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಹಾಕಿ, ನಂತರ ನಾವು ಪೌಡ್ರ್ ಮಸಾಲೆನ ಮಾಡ್ಕೊಂಡಿದ್ವಲ್ವ ಆ ಮಸಾಲೆನ ಹಾಕಿ ಒಂದು 10 ರಿಂದ 12 ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಹಸಿಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಒಂದು ಸ್ವಲ್ಪನೇ ಪುದೀನ ಎಲೆ, ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಸೈಜ್ ನಿಂಬೆ ಹಣ್ಣಿನ ರಸ, ಒಂದು 300 ಗ್ರಾಮ್ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಡಿ. ನಂತರ ಒಂದು ಪಾತ್ರೆ ಬಿಸಿಟ್ಟಿದ್ದೀನಿ. 3 ರಿಂದ 4 ದೊಡ್ಡ ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 4 ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಈರುಳ್ಳಿನ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಚಿಕ್ಕದಿದ್ರೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆದ ನಂತರ ಸ್ವಲ್ಪನೇ ಈರುಳ್ಳಿ ಒಂದು ಪ್ಲೇಟ್ನಲ್ಲಿ ತೆಗೆದ್ಬಿಡಿ. ನಂತರ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಕೂಡ ಒಂದು ಬೌಲ್ನಲ್ಲಿ ತೆಗೆದಿಡಿ. ನಂತರ 1 ಚಕ್ಕೆ ಪೀಸು, 4 ಲವಂಗ, 2 ಏಲಕ್ಕಿ, 1 ಬಿರಿಯಾನಿ ಎಲೆ, 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ 1 ರಿಂದ 2 ನಿಮಿಷ ಫ್ರೈ ಮಾಡಿ. 1 ರಿಂದ 2 ನಿಮಿಷ ಫ್ರೈ ಮಾಡಿದ ನಂತರ ನಾವು ಮ್ಯಾರಿನೇಟ್ ಆಗಿಟ್ಟಿದ್ವಲ್ವ ಚಿಕನ್ನ ಹಾಕಿ 10 ರಿಂದ 12 ನಿಮಿಷ ಫ್ರೈ ಮಾಡಿ. ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಿ, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಮಧ್ಯೆ ಮಧ್ಯೆ ತಿರುಗಿಸ್ತಾ 10 ರಿಂದ 12 ನಿಮಿಷ ಫ್ರೈ ಮಾಡಿದ್ದೀನಿ ಚೆನ್ನಾಗಿ. ನಂತರ 1 ಕಪ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಚಿಕನ್ ಸಾಫ್ಟ್ ಆಗೋವರೆಗೂ ಬೇಯಿಸಿ. ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಮಧ್ಯೆ ಮಧ್ಯೆ ತಿರುಗಿಸಿದೆ ನೋಡಿ, ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇಷ್ಟ ಆದ ನಂತರ ಈ ಪಾತ್ರೆನ ಕೆಳಗಡೆ ಇಳಿಸ್ಬಿಡಿ. ನಂತರ ಒಂದು 3 ಲೀಟ್ರ್ನಷ್ಟು ನೀರು ಬಿಸಿ ಇಟ್ಟಿದ್ದೀನಿ. 1 kg ರೈಸ್ಗೆ 3 ಲೀಟ್ರ್ನಷ್ಟು ನೀರು ಬಿಸಿ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ 1 ಟೀ ಸ್ಪೂನ್ ಶಾಜೀರಾ, 4 ಏಲಕ್ಕಿ, 4 ಲವಂಗ, 2 ಚಕ್ಕೆ ಪೀಸು, 1 ಬಿರಿಯಾನಿ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲು, ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕಿ, ನಂತರ 1 kg ರೈಸ್ನ ನೆನೆಸಿಟ್ಟಿರೋಂಥ ರೈಸ್ನ ಆ್ಯಡ್ ಮಾಡಿ 80% ಬೇಯೋವರೆಗೂ ರೈಸ್ನ ಬೇಯಿಸಿ. ಜಾಸ್ತಿ ಬೇಯಿಸ್ಬಿಡಿ. ಈ ಗ್ರೇವಿನ ಅರ್ಧ ಗ್ರೇವಿ ಒಂದು ಬೌಲ್ನಲ್ಲಿ ತೆಗೆದ್ಬಿಡಿ. ನೋಡಿ 80% ಬೆಂದಿದೆ ರೈಸು. ಒಂದು ಜರಡಿ ತೊಗೊಂಡು ಜರಡಿಯಿಂದ ಈ ಥರ ಈ ಗ್ರೇವಿಯಲ್ಲಿ ಅರ್ಧ ರೈಸ್ನ ಹಾಕಿ ಈ ಥರ ನೀರೆಲ್ಲ ತೆಗೆದು ಅರ್ಧ ರೈಸ್ನ ಹಾಕಿದ ನಂತರ ಮತ್ತೆ ಗ್ರೇವಿನ ತೆಗೆದಿದ್ವಲ್ವ ಒಂದು ಬೌಲ್ನಲ್ಲಿ ಅದು ಕೂಡ ಹಾಕಿ ಚೆನ್ನಾಗಿ ಎಲ್ಲ ಹಾಕಿ, ನಂತರ ಇನ್ನು ಮಿಕ್ಕಿರೋ ಅಂಥ ರೈಸ್ ಕೂಡ ಮೇಲ್ಗಡೆಯಿಂದ ಹಾಕಿ, ನಂತರ ಫುಡ್ ಕಲರ್ನ ಹಾಕಿ, ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ಹಾಕಿ. ನಾನು ಲೆಮನ್ ಕಲರ್, ಗ್ರೀನ್ ಕಲರ್ನ ಹಾಕ್ತಾ ಇದ್ದೀನಿ. ನಂತರ ನಾವು ಕುಕ್ಕಿಂಗ್ ಆಯಿಲ್ನ ತೆಗೆದಿಟ್ಟಿದ್ವಲ್ವ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅದನ್ನ ಹಾಕಿ, ಒಂದು ಸ್ವಲ್ಪ ಫ್ರೈ ಮಾಡಿರೋವಂಥ ಈರುಳ್ಳಿ ತೆಗೆದಿಟ್ಟಿದ್ವಲ್ಲ ಅದನ್ನ ಹಾಕಿ, ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಮುಚ್ಚಳ ಮುಚ್ಚಿ ಸಿಮ್ನಲ್ಲಿ 10 ರಿಂದ 15 ನಿಮಿಷ ದಮ್ ಬಿಟ್ಬಿಡಿ. 10 ರಿಂದ 15 ನಿಮಿಷ ದಮ್ ಆಗಿದೆ ನೋಡಿ, ರೆಡಿಯಾಗಿದೆ. ತುಂಬಾ ರುಚಿಯಾಗಿರೋಂಥ ಈ ಚಿಕನ್ ಬಿರಿಯಾನಿನ ಖಂಡಿತ ಟ್ರೈ ಮಾಡಿ.